ಓಕೆನಾ? ಹೇಳಿ ಮೇಡಮ್, ಇವತ್ತು ನಿವೃತ್ತಿ ಆಗ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ. ಯಾಕೆ ಅಂದರೆ ನಾನು ನಿಜವಾಗ್ಲೂ ನನ್ನ ಮಕ್ಕಳುಗಳು ನನಗೆ ಎಷ್ಟು ಬೆಂಬಲ ಆಗಿದ್ರು ಅಂದರೆ ಅಷ್ಟು ಚೆನ್ನಾಗಿ ನಾನು ಹೇಳ್ದಂಗೆ ಕೇಳ್ತಿದ್ರು, ಮಾಡ್ತಿದ್ರು. ಮತ್ತು ನಮ್ಮ ಇವರು ಪೋಷಕರು ಅಷ್ಟೇ, ನಾವು ಏನಾರ ಒಂದು ಕೊಡಿಸಿ ಅಂದರೆ ಅವರು ಎರಡೆರಡು ಕೊಡಿಸ್ತಿದ್ರು. ಅಷ್ಟು ನಮಗೆ ಸಪೋರ್ಟು. ವಾಸು ಅಣ್ಣರೇ ಆಗಲಿ, ಕಾಂತಣ್ಣರೇ ಆಗಲಿ, ನಮಗೆಲ್ಲ ತುಂಬಾ ಸ್ಫೂರ್ತಿಯಾಗಿ ನಮಗಿದ್ರು. ನೋಡಿ, ನನ್ನ ಮಕ್ಕಳು ಎಷ್ಟು ಅಳ್ತಾ ಇದ್ದಾವೆ, ಅದೇ ಬೇಜಾರಾಗ್ತಾ ಇದೆ ನನಗೀಗ. ನಾವು ಋಣ ತೀರ್ಸೋಕ್ಕಾಗೋದಿಲ್ಲ, ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಬಿನ್ಮಳೆ ಗ್ರಾಮದಲ್ಲಿ ಲತಾ ಮೇಡಮ್ ಅಂತ ಸುಮಾರು 22 ವರ್ಷದಿಂದ ಈ ನಮ್ಮ ಸ್ಕೂಲ್ಗೆ ಮಕ್ಕಳಿಗೆ ಅಂದರೆ ಸಾವಿರಾರು ಜನಕ್ಕೆ ವಿದ್ಯೆ ಕಲಿಸಿ ಇವತ್ತು ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅದರಿಂದ ನಮ್ಮ ಬಿನ್ಮಳೆ ಗ್ರಾಮಸ್ಥರಲ್ಲಿ ಅವರಿಗೆ ಒಂದು ಸಂತೋಷದ ಕೂಟ ಏರ್ಪಡಿಸಿ ಅಭಿಮಾನದಿಂದ ಸಂತೋಷದಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾಯಿದ್ದೀವಿ. ಇದು ನಾವು ಎಲ್ಲ ಸೇರ್ಕೊಳ್ತಿರೋದು ಅವರ ಅಭಿಮಾನಿಗಳು. ಯಾಕೆ ಅಂದರೆ ಈಗ ಬಿನ್ಮಳೆ ಗ್ರಾಮದಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳನ್ನ ಹುಟ್ಟಾಕಿ ಅವ್ರಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಇವತ್ತು ನೋಡಿ ಮಕ್ಕಳುಗಳೆಲ್ಲ ಅಳ್ತಾವ್ರೆ. ಯಾಕೆಂದರೆ ಆ ಥರ ಟೀಚರು. ಅದಕ್ಕೋಸ್ಕರ ನಾವು ಯಾವತ್ತೂ ಯಾವ ಟೀಚರ್ಗೂ ಮಾಡಿರಲಿಲ್ಲ. ಇದೇನು ಅವರು 22 ವರ್ಷದಿಂದ ವಿದ್ಯಾಭ್ಯಾಸ ಹೇಳ್ಕೊಟ್ಟಿರೋದಕ್ಕೆ ಅವರಿಗೆ ಗೌರವವನ್ನು ಸಲ್ಲಿಸಿ ನಮಗೆ ಸಂತೋಷವಾಗಿ ಅವ್ರಿಗೂ ಸಂತೋಷವಾಗಿ ಕಳಿಸೋಣ ಅಂತ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿದ್ದು ಮಾಡಿ. ಸ್ಕೂಲ್ ಮಕ್ಕಳ ಜೊತೆ ಮತ್ತು ನಿಮ್ಮ ಜೊತೆ ಬಾಂಧವ್ಯ ಹೇಗಿತ್ತು ಸರ್ ಮಂಜುಳಾ? ಇದೇ ಸ್ಕೂಲಾಗ ಓದಿರೋ ನಾವು 4ನೇ ಕ್ಲಾಸ್ವರೆಗೂ ಬಿನ್ಮಂಗಲ ಗ್ರಾಮದಲ್ಲಿ ಇಲ್ಲೇ ಸ್ಕೂಲಾಗ ಓದಿ ನಾವು ಇವತ್ತು ಇದು ಟೀಚರ್ಸ್ಗೆ ಏನು ಗೌರವ ಕೊಡಬೇಕು ಅಂತ ಕಲ್ತಿದ್ದೀವಿ. ಅದರಿಂದ ಅವ್ರಿಗೂ ಒಂದು ಟೀಚರ್ಸ್ ನಮ್ಮ ಮಾಸ್ಟರ್ ಆಗಿದ್ದವ್ರು ರಂಗಯ್ಯ ಮೇಷ್ಟ್ರು, ಅವ್ರು ತೀರೋಗವ್ರೆ. ಅವ್ರಿಗೂ ಒಂದು 5 ದಿನ ಇದ್ದರೆ ಅವ್ರಿಗೂ ಒಂದು ಸನ್ಮಾನ ಮಾಡಿ ಕಳಿಸ್ಬೇಕು ಅಂತ ನಮ್ಮ ಆಸೆ ಇತ್ತು. ಆದ್ರೂ ಇಲ್ಲ. ಅದರಿಂದ ಇವತ್ತೇನು ಹೇಳ್ಕೊಡ್ತಾವ್ರ ಅವ್ರು ಯಾರೇ ಆಗಲಿ, ಇನ್ನು ಬಿನ್ಮಂಗಲ ಗ್ರಾಮದಲ್ಲಿ ಯಾರು ನಿವೃತ್ತಿ ಆಗ್ತಾರೋ ಅವ್ರಿಗೆ ಇದೇ ರೀತಿ ಗೌರವ ಕೊಟ್ಟು ಅವರು ಸಂತೋಷ ಕಳಿಸೋಂಥ ಇದು ಮಾಡ್ತೀವಿ. ಪುಟಾಣಿ ಮಕ್ಕಳೆಲ್ಲ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಹೌದು, ಮಂಜುಳಾ ಮೇಡಮ್, ಲತಾ ಮೇಡಮ್, ಹೌದೌದು, ಇಲ್ಲ ಅದೇ ಹೌದು. ಎಲ್ಲರಿಗೂ ಅವರು ಒಂಥರ ಸ್ನೇಹದಿಂದ ಯಾರಿಗೂ ಹೊಡಿತಿರ್ಲಿಲ್ಲ, ಎಲ್ಲ ಪ್ರೀತಿಯಿಂದ ಹೇಳ್ಕೊಟ್ಟು ಎಲ್ಲರನ್ನೂ ವಿಶ್ವಾಸದಿಂದ ವಿದ್ಯೆ ಚೆನ್ನಾಗಿ ಹೇಳ್ಕೊಡೋರು. ಅದೇ ಅವ್ರಿಗೆ ಇವತ್ತು ದಿನ ಇತ್ತು. ವಾಸು.